ನಮಸ್ಕಾರ ಎಲ್ರಿಗೂ, ಸಾಯಿರಾಮ್. ಈ ವಿಡಿಯೋ ಬಂದ್ಬಿಟ್ಟು ತುಂಬ ಲೇಟ್ ಆಗಿದೆ, ಕ್ಷಮೆ ಇರಲಿ. ಗುಪ್ತ ನವರಾತ್ರಿಯ ಪೂಜೆ ವಿಡಿಯೋ ಇದು. ಗುಪ್ತ ನವರಾತ್ರಿಯ 9 ದಿನದಲ್ಲಿ ಇದು ಒಂದು ದಿನದ್ದು ಪೂಜೆ ಆಗಿರುತ್ತೆ. ಹಾಗಾಗಿ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಅಭಿಷೇಕ, ಆಮೇಲೆ ದೀಪದ ಅಲಂಕಾರ, ಆಮೇಲೆ ಅಷ್ಟೋತ್ರ, ವಾರಾಹಿ ಅಷ್ಟೋತ್ರ ಕೂಡ ಆಗುತ್ತೆ. ಅದೇ ಥರ ಪೂಜೆ ಎಲ್ಲ ತುಂಬ ಸರಾಗವಾಗಿ ಚೆನ್ನಾಗಿ ನಡೆಯಿತು. ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದೇ ಥರ ನಮಗೊಂದು ಮಿರಾಕಲ್ ಕೂಡ ಇಲ್ಲಿ ಆಗಿರುತ್ತೆ. ಕೈದಾಗಿ ಅರಿಶಿನ ಬಟ್ಲು ಚೆಲ್ಲೋಗಿರುತ್ತೆ. ಅಲ್ಲಿ ಒಂದು ಸುಬ್ರಹ್ಮಣ್ಯಂದು ರೂಪ ಅಂತಲೇ ಹೇಳಬಹುದು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನಮ್ಮ ಒಂದು ಸಂತೋಷಕ್ಕೆ ಮಿತಿನೇ ಇಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಿತು. ಯಾಕೆ ಅಂದರೆ ತಾಯಿ ಆ ಒಂದು ಇದರಲ್ಲಿ ನಮಗೆ ದರ್ಶನ ಕೊಟ್ಟಿದ್ದಾಳೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಅವತ್ತು ನಮ್ಮ ಸಂತೋಷಕ್ಕೆ ಮಿತಿ ಇಲ್ಲ. ಅದಕ್ಕೆ ತಾಯಿಗೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ಬೋದು. ಏನು ತಾಯಿ ಆ ಒಂದು ರೂಪದಲ್ಲಿ ನಮಗೆ ದರ್ಶನ ಕೊಟ್ಟಿರಬಹುದು ಅಂತ ನಾವು ಕೊಟ್ಟಿರಬಹುದು ಅನ್ನೋದಕ್ಕಿಂತ ಕೊಟ್ಟಿದ್ದಾಳೆ ಅಂತಲೇ ನಾವು ಭಾವಿಸ್ತೀವಿ. ನಮ್ಮ ಒಂದು ಖುಷಿಗೆ, ಸಂತೋಷಕ್ಕೆ ಮಿತಿನೇ ಇರಲಿಲ್ಲ, ಅಷ್ಟೂ ಸಂತೋಷ ಆಯಿತು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಆಮೇಲೆ ಎಲ್ಲ ಆದ ನಂತರ ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಯಿತು. ನೋಡ್ತಿದ್ದೀರಾ ನೋಡಿ ನೀವು. ಎಲ್ಲರೂ ದರ್ಶನ ಮಾಡಿಕೊಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಎಲ್ಲ ಮುಗಿದ ನಂತರ ದೇವಸ್ಥಾನಕ್ಕೆ ಹೋದ್ವಿ, ವಾರಾಹಿ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ತಾಯಿದು ಹೋಮ ನಡೀತಾ ಇತ್ತು. ಅಲ್ಲೂ ಮುಗಿಸಿ ಅಲ್ಲೂ ಸುಮಾರು ಟೈಮ್ ನಾವಲ್ಲಿ ಸ್ಪೆಂಡ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿತ್ತು, ನೋಡೋಕ್ಕೆ 2 ಕಣ್ಣು ಸಾಲದು. ಎಲ್ಲರೂ ನೀವು ಕೂಡ ದರ್ಶನ ಮಾಡಿಕೊಳ್ಳಿ. ಹೋಗಿ ಸುಮಾರು ಹೊತ್ತು ಅಲ್ಲೇ ಇದ್ವಿ ನಾವು. ನಮ್ಮ ಖುಷಿಗೆ ಮಿತಿನೇ ಇಲ್ಲ.